ನಾನು ಒಂದು ವಿನಂತಿಯನ್ನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಅಭಿಮಾನದ ಸ್ನೇಹಿತರಾದಂಥ ಸಿದ್ದರಾಮಯ್ಯನವರಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರಲ್ಲಿ, ಕಾಂಗ್ರೆಸ್ಸಿನ ಅಧ್ಯಕ್ಷರಲ್ಲಿ, ಇವರೆಲ್ಲರಲ್ಲೂ ಕೂಡ ನಾನು ವಿನಂತಿ ಮಾಡುವಂಥದ್ದು, ಮೈಸೂರು ಬಹಳ ವಿಶೇಷ. ಇವತ್ತು ರಾಜಪ್ರಭುತ್ವ ಮತ್ತು ಪ್ರಜಾಪ್ರಭುತ್ವ, ರಾಜಪ್ರಭುತ್ವದವರು ಪ್ರಜಾಪ್ರಭುತ್ವಕ್ಕೆ ಸುಧಾರಣೆಯಾಗಿದೆ. ಅವರು ಇವತ್ತು ಚುನಾವಣೆ ನಿಂತಿದ್ದಾರೆ. ಹಿಂದೆನೂ ಕೂಡ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ನಿಂತಿದ್ದಾರೆ. ಅರಮನೆಯ ಅನುಕೂಲ ನಮ್ಮ ಜನರಿಗೆ ಬಹಳ ಆಗಿದೆ. ಸಿದ್ದರಾಮಯ್ಯನವ್ರಿಗೆ ನೆನಪಿಸ್ತೀನಿ, ಸಿದ್ದರಾಮಯ್ಯನವರು ಮೈಸೂರು ನಗರದಲ್ಲಿ ಓದಿದ್ದೀರಾ, ಓಡಾಡಿದ್ದೀರಾ, ಕಾನೂನು ಪ್ರಾಕ್ಟೀಸ್ ಮಾಡಿದ್ದೀರಾ, ಎಲ್ಲ ಆಗಿದೆ. ಈ ಮೈಸೂರಿನಲ್ಲಿ ಅಕ್ಷರ ಕೊಟ್ಟವರು ಯಾರು? ಮಹಾರಾಜರು. ಮಹಾರಾಜ ಕಾಲೇಜು, ಯುವರಾಜ ಕಾಲೇಜು, ಮಹಾರಾಣಿ ಕಾಲೇಜು, ಇವೆಲ್ಲ ಕೊಟ್ಟವ್ರು ಯಾರು? ಮಹಾರಾಜರು. ಅಕ್ಷರ. KR ಆಸ್ಪತ್ರೆನ ದೊಡ್ಡ ಆಸ್ಪತ್ರೆ ಅಂತೀವಿ, 8-10 ಜಿಲ್ಲೆಗೆ ಆಸ್ಪತ್ರೆ. ಅಕ್ಷರ ಜೊತೆಗೆ ಆರೋಗ್ಯ, ಆರೋಗ್ಯ ಜೊತೆಗೆ ಅನ್ನ, ಉದ್ಯೋಗ ಎಲ್ಲವನ್ನೂ ಕೊಟ್ಟಂಥ ರಾಜಪ್ರಭುತ್ವದ ಕುಡಿಯೊಂದು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಅದರ ಪ್ರತಿನಿಧಿಯಾಗಬೇಕು ಅಂತಂಥೇಳಿ ಬಯಸಿದ್ದಾರೆ. ನಾನು ವಿನಂತಿ ಮಾಡ್ತಾಯಿದ್ದೀನಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಕಾಂಗ್ರೆಸ್ ನಾಯಕರಲ್ಲಿ, ದಯಮಾಡಿ ಕಾಲ ಮಿಂಚಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿಯನ್ನು ಹಿಂತೆಗೆದುಕೊಂಡು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನು ಯುನಾನಿಮಸ್ ಆಗಿ ಆಯ್ಕೆ ಮಾಡೋದಕ್ಕೆ ತಾವು ಸಹಕಾರ ಮಾಡಬೇಕು. ಅದರಿಂದ ಮೈಸೂರು ಒಂದು ದೊಡ್ಡ ತೂಕ ಜಾಸ್ತಿ ಆಗುತ್ತೆ, ಗೌರವ ಜಾಸ್ತಿ ಆಗುತ್ತೆ. ಅದೆಲ್ಲದಕ್ಕಿಂತ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಕಾಂಗ್ರೆಸ್ಸಿನ ಗೌರವನೂ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಒಂದು ಪ್ರಯೋಗ ಯಾಕೆ ಮಾಡಬಾರ್ದು? ತಾವು ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವೇ ಒಂದು ವಿಷಜ್ವಾಲೆಯ ಸುತ್ತ ಇರುವಾಗ ರಾಜಕಾರಣದಲ್ಲಿ ಅದನ್ನು ಒಂದು ಮಧುರ ಬಾಂಧವ್ಯದಿಂದ ಅದನ್ನು ನಾವೆಲ್ಲ ಕೂಡ ಯಾಕೆ ಪರಿಹರಿಸ್ಕೋಬಾರ್ದು? ಈ ಮೂಲಕ ಮಹಾರಾಜರನ್ನು ಯುನಾನಿಮಸ್ ಆಗಿ ಪಾರ್ಲಿಮೆಂಟ್ಗೆ ಕಳಿಸುವಂಥ ಯೋಚನೆಯನ್ನು ತಾವು ಮಾಡಬೇಕು. ಇದು ಮತದಾರರ, ಪ್ರಜೆಗಳ ಎಲ್ಲರ ಆಗ್ರಹ ಮತ್ತು ವಿನಂತಿ ಇದೆ. ಇನ್ನು 27 ಕ್ಷೇತ್ರಗಳು ನೀವೇನಾದರೂ ಮಾಡಿ, ಎಷ್ಟು ಜನ ಏನು ಬೇಕಾದ್ರೂ ನೀವು ಮಾಡಿ, ಜಿದ್ದಾಜಿದ್ದು ಮಾಡಿ, ಬಟ್ ಮೈಸೂರನ್ನು ಶಾಂತಿ, ಸಮೃದ್ಧಿ, ಸಾಮರಸ್ಯದ ನಾಡಾಗಿ, ಬೀಡಾಗಿ ಉಳಿಯೋದಕ್ಕೆ ನೀವು ಸಹಕಾರ ಮಾಡಿ ಅಂತ ಎಲ್ಲರಲ್ಲೂ ಕೂಡ ವಿನಂತಿ ಮಾಡ್ತೇವೆ. ನೀವು ನೋಡಿದ್ರೆ ಹಿಂಗಂತೀರಿ, ಅವ್ರು ನೋಡೋಣ ಈ ಕ್ಷೇತ್ರ ಗೆದ್ದೆ ಗೆಲ್ತೀವಿ, ಈ ಕ್ಷೇತ್ರ ನೀವು ನೋಡಿದ್ರೆ ಈ ಥರ ಹೇಳ್ತೀರ, ನಾವು ಗೆದ್ದೆ ಗೆಲ್ತೀವಿ ಈ ಕ್ಷೇತ್ರನ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರು. ಗೆದ್ದೇ ಗೆಲ್ತೀವಿ ಅಂತ ನಾವ್ಯಾರು ಹೇಳಲಿಕ್ಕಾಗಲ್ಲ. ಗೆಲ್ಲಿಸ್ತೀವಿ ಅನ್ನೋ ಮತದಾರ. ಗೆದ್ದೇ ಗೆಲ್ತೀವಿ ಅಂತಕ್ಕಂಥದ್ದು ನಮ್ಮ ಅಹಂಕಾರ. ಅದು ಮತದಾರ ಗೆಲ್ಲಿಸ್ತಾನೆ ಅಂತಕ್ಕಂಥದ್ದು ಪ್ರೀತಿ, ವಿಶ್ವಾಸ. ಅದು ಈಗ ಅವ್ರು ಹೇಳ್ತಾ ಇರುವಂಥದ್ದು 47 ವರ್ಷದ ನಂತರ ಒಕ್ಕಲಿಗರಿಗೆ ಕೊಟ್ಟಿದ್ದೀವಿ ನಾವು ಕಾಂಗ್ರೆಸ್ಸಿಂದ. ಯದುವಂಶದವರು ಒಂಥರ OBCಗಳಿದ್ದಂಗೆ. ಹಾಗಾಗಿ ನಾವು ಅಂದರೆ ಯದುವಂಶಕ್ಕೂ ಕೂಡ ಜಾತಿ ಪಟ್ಟ, ದಯಮಾಡಿ ಜಾತಿ ಪಟ್ಟ ಕಟ್ಟಲಿಕ್ಕೆ ಹೋಗಬೇಡಿ. ಮಹಾರಾಜರು ಯಾವುದೇ ಜಾತಿಯನ್ನು ಮುಂದಿಟ್ಕೊಂಡು ಕಾರ್ಯಕ್ರಮ ಕೊಡಲಿಲ್ಲ. ಕಾಲೇಜುಗಳು ಕಟ್ಟಲಿಲ್ಲ, ಆಸ್ಪತ್ರೆಗಳು ಕಟ್ಟಲಿಲ್ಲ, ಅಣೆಕಟ್ಟುಗಳು ಕಟ್ಟಲಿಲ್ಲ. ಜಾತಿ ಇಲ್ಲವೇ ಇಲ್ಲ. ಜಾತಿ ಮೀರಿದವರು ಯದುವಂಶದ ಅರಸರುಗಳು. ನೀವು ಅದನ್ನು ಸಣ್ಣತನದಲ್ಲಿ ನೋಡಬಾರ್ದು. ಸಣ್ಣತನದಲ್ಲಿ ದಯವಿಟ್ಟು ನೋಡಿ. ಒಂದು ಜಾತಿಗೆ ಅವಮಾನ ಮಾಡಲಿಕ್ಕೆ ಹೋಗ್ಬೇಡ್ರಿ. ಅವಮಾನ ಮಾಡಲಿಕ್ಕೆ ಹೋಗ್ಬೇಡಿ. ಪ್ರಚಾರಕ್ಕೆ ಹೋಗ್ತೀರಾ ಸರ್? ಬೇರೆ ಬೇರೆ ಕ್ಷೇತ್ರಗಳಿಗೆ ಪ್ರಚಾರಕ್ಕೆ ಹೋಗ್ತೀರಾ ಸರ್ ಅಂತ ನೋಡಿ ಸರ್, ನಾವು ಹೇಳ್ತೀವಲ್ಲಿ, ಇದು ಪ್ರಚಾರ ನಾವು ಕೂತಲ್ಲೇ ಮಾಡ್ತೀವಿ, ನಿಂತಲ್ಲೂ ಮಾಡ್ತೀವಿ, ತಿರುಗಾಡ್ಕೊಂಡು ಮಾಡ್ತೀವಿ. ಅದಕ್ಕೇನಂತೆ, ನಾನು BJP MLC ಇದ್ದೀನಿ. ಎಸ್, ಇಟ್ಸ್ ಮೈ ಡ್ಯೂಟಿ ಆಲ್ಸೋ. ಪಾರ್ಟಿಯಿಂದ ಒಂದು ಹಂತಕ್ಕೆ ಅಂತರ ಕೈಕೊಂಡೇ ಇದ್ರಿ ಸರ್. ಖುದ್ದು ವಿಜೇಂದ್ರಾದಿಯಾಗಿ ಬಹುತೇಕರ ವಿರುದ್ಧ ಮಾತಾಡಿದ್ದೀರಿ. ಇಲ್ಲ ಅಂತಿಲ್ಲ. ಎಸ್, ಕಾಲದಲ್ಲಿ ಸಂದರ್ಭೋಚಿತವಾಗಿ ಟೀಕೆ, ಟಿಪ್ಪಣಿಗಳು ಆಗಿದ್ದಾವೆ. ಅದು ರಾಜಕಾರಣದಲ್ಲಿ ಸಹಜ ಪ್ರವೃತ್ತಿ. ಅದನ್ನು ಮತ್ತದನ್ನೇ ನೆನೆಯೋದು ಅಲ್ಲ. ಅದನ್ನು ನಾನು ಕೂಡ ಹೌದು,
ಹಲವಾರು ರೀತಿಯಲ್ಲಿ ನಾನು ವಾಸ್ತವಿಕವಾಗಿ ಮಾತಾಡಿದ್ದೀನಿ. ಈವನ್ ಆನ್ ದ ಫ್ಲೋರ್ ಆಫ್ ದಿ ಹೌಸ್ ಮೊರಾಲಿಟಿ ಇದ್ದಾಗ, ಇಶ್ಯೂಸ್ ಇದ್ದಾಗ ಸಪೋರ್ಟ್ ಮಾಡಿದ್ದೀನಿ ಕಾಂಗ್ರೆಸ್ಗೆ. ಅದಿದ್ದಾಗ BJPಗೂ ಸಪೋರ್ಟ್ ಮಾಡಿದ್ದೀನಿ, JDSಗೂ ಸಪೋರ್ಟ್ ಮಾಡಿದ್ದೀನಿ ಆನ್ ಇಶ್ಯೂಸ್, ನಾಟ್ ಆನ್ ಪೊಲಿಟಿಕಲ್ ಡಿಮ್ಯಾಂಡ್ ಆನ್ ದ ಪೊಲಿಟಿಕಲ್ ಪಾರ್ಟೀಸ್. ಯಡಿಯೂರಪ್ಪನವ್ರನ್ನ ಜೈಲಿಗೆ ಕಳಿಸಿದ್ದೆ ವಿಜಯೇಂದ್ರ ಅಂತ ಪದೇ ಪದೇ ಹೇಳ್ತಿದ್ರಿ ಸರ್. ಈಗ ಏನ್ ಹೇಳಿದ್ರಿ ಸರ್ ಜೊತೆ ಬಂದ ಸಂದರ್ಭದಲ್ಲಿ? ದಿನ ಒಂದೊಂದು ಹೇಳೋಕ್ಕಾಗುತ್ತಾ? ನೋ, ಐ ಆಮ್ ವೆರಿ ಸಾರಿ. ದಿಸ್ ಈಸ್ ಎ ಕಾಮನ್ ಫಿನಾಮಿನಾ ವಿತ್ ಆಲ್ ದ ಲೀಡರ್ಸ್. ಅದನ್ನು ಹೇಳಿದ ತಕ್ಷಣ ನಾಳೆಗೆ ಇನ್ನೊಂದು ರಿಪ್ಲೈ ಕೊಡ್ಲಿಕ್ಕೆ ಆಗಲ್ಲ. ಇದು ನೋ, ಐ ಆಮ್ ವೆರಿ ಸಾರಿ. ಕಾಂಗ್ರೆಸ್ಗೆ ಹೋಗ್ಬಿಟ್ರಿ ಅನ್ನೋ ನೀವು ಬಹುತೇಕ ಕಾಂಗ್ರೆಸ್ಗೆ ಹೋಗ್ಬಿಟ್ರಿ ಅನ್ನೋ ಥರದಲ್ಲಿ ಇತ್ತು ಅಂತ ನಿಮಗೆ ಭಾಸ ಆಗಿತ್ತು. ನಾನು ಕಾಂಗ್ರೆಸ್ ಟಿಕೆಟ್ ಕೇಳಿದ್ದು ಹೌದು, ಇಲ್ಲ ಅಂತಿಲ್ಲ. ನಾನು ಯಾವುದು ಡಿನೇ ಮಾಡಲ್ಲ. ಇರೋ ವಿಚಾರನ ನಾನು ಯಾವುದು ಡಿನೇ ಮಾಡಲ್ಲ. ಒಂದು ವೇಳೆ ಮಹಾರಾಜರೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ಇದೇ ಸ್ಟ್ಯಾಂಡ್ ತಗೋತಾ ಇದ್ದು ನಾವು. ಮಹಾರಾಜರೇ JDS ಕ್ಯಾಂಡಿಡೇಟ್ ಆಗಿದ್ದು ಇದೇ ಸ್ಟ್ಯಾಂಡು. ಮಹಾರಾಜರು BJPಗೆ ಇದೇ ಸ್ಟ್ಯಾಂಡ್ ಇವತ್ತು, ಯುನಾನಿಮಸ್. ಅದಕ್ಕೆ ಮಹಾರಾಜರಿಗೋಸ್ಕರವಾಗಿ ತಾವು ಇಲ್ಲೇ ಸ್ಟ್ಯಾಂಡ್ ಆಗ್ತೀವಿ. ಮಹಾರಾಜರಿಗೋಸ್ಕರವಾಗಿ ತಾವು BJPಯಲ್ಲಿ ಡೆಫಿನೆಟ್ಲಿ ಎಸ್, ವೈ ನಾಟ್? ವಿಜೇಂದ್ರ ಅವ್ರ ಮೇಲೆ ಸ್ಟ್ಯಾಂಡ್ ಅದೇ ಸ್ಟ್ಯಾಂಡ್ ಅಲ್ಲಿ ಇತ್ತು. ವಿಜೇಂದ್ರ ಅವ್ರು ಹೋಗಿ ಬಳ ಹೋಗ್ತಾ ಇತ್ತಲ್ಲ. ಬಿಜೆಪಿ ಉಳ್ಕೋತೀರಾ ಸರ್? ಕಾಲಾಯ ತಸ್ಮೈ ನಮಃ. ಈ ಎಲೆಕ್ಷನ್ ಆದ್ರೂ ಡಿಸೈಡ್ ಆಗಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.